ನಂಜನಗೂಡು ತಾಲೂಕಿನ ಇತಿಹಾಸ ಪ್ರಸಿದ್ಧ ಕಳಲೆ ಗ್ರಾಮದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಸಾಧನೆ ಮಾಡಿ ಗ್ರಾಮದ ಹಾಗೂ ಶಾಲೆಯ ಹಿರಿಮೆ ಹೆಚ್ಚಿಸಿದ್ದಾರೆ. ಗುರುವಿನ ಗುಲಾಮನಾಗುವ ತನಕ ದೊರಕದಯ್ಯ ಮುಕುತಿ ಎಂಬ ನಾಣ್ಣುಡಿಯಂತೆ ಜೀವನದಲ್ಲಿ ಗುರುವಿನ ಮಾರ್ಗದರ್ಶನ ಹಾಗೂ ಸಾಧಿಸುವ ಶ್ರದ್ಧೆ ಮತ್ತು ಛಲ ಇದ್ದರೆ ಏನನ್ನಾದರೂ ಸಾಧಿಸಬಹುದು ಎಂಬುದನ್ನು ಕಳಲೆ ಗ್ರಾಮದ ಇಬ್ಬರು ವಿದ್ಯಾರ್ಥಿಗಳು ಸಾಧಿಸಿ ತೋರಿಸಲು ಮುಂದಾಗಿದ್ದಾರೆ. ಶಿವಕುಮಾರ್ ಹಾಗೂ ರಾಗಿಣಿ ಅಂತ ವಿದ್ಯಾರ್ಥಿಗಳು ಕಳಲೆ ಗ್ರಾಮದ ಆಚಾರ್ಯ ಗುರುಕುಲ ಶಾಲೆಯಲ್ಲಿ 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದು, ಈ ಇಬ್ಬರು ವಿದ್ಯಾರ್ಥಿಗಳು ಜಾರ್ಖಂಡ್ ರಾಜಧಾನಿ ರಾಂಚಿಯಲ್ಲಿ ನಡೆಯುವ ರಾಷ್ಟ್ರೀಯ ಮಟ್ಟದ ಚೆಸ್ ಪಂದ್ಯಾವಳಿಗೆ ಆಯ್ಕೆಯಾಗಿದ್ದಾರೆ. ವಿಶ್ವದಾದ್ಯಂತ ಮನ್ನಣೆ ಗಳಿಸಿರುವ ಚದುರಂಗ ಕ್ರೀಡೆಯಲ್ಲಿ ಹೊಸ ಭಾಷೆ ಬರೆಯಲು ಗ್ರಾಮೀಣ ಭಾಗದ ಇಬ್ಬರು ವಿದ್ಯಾರ್ಥಿಗಳು ಮುಂದಾಗಿರುವುದು ನಿಜಕ್ಕೂ ಹೆಮ್ಮೆಯ ವಿಷಯ. ಕಡು ಬಡತನದ ಮಧ್ಯೆ ಶ್ರೀಮಂತರ ಆಟ ಎಂದೇ ಹೇಳಲಾಗುವ ಚೆಸ್ ಆಟವನ್ನು ಕರಗತ ಮಾಡಿಕೊಂಡು ರಾಷ್ಟ್ರಮಟ್ಟದಲ್ಲಿ ಶಾಲೆಯ ಮತ್ತು ರಾಷ್ಟ್ರದ ಹೆಸರನ್ನ ರಾರಾಜಿಸುವ ಉತ್ಸಾಹದಲ್ಲಿ ಈ ವಿದ್ಯಾರ್ಥಿಗಳು ಇದ್ದಾರೆ. ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಚೆಸ್ ತರಬೇತುದಾರರಾದ ಗೋಪಿನಾಥ್ ಹಾಗೂ ಶಾಲೆಯ ಅಧ್ಯಾಪಕಿ ವೃಂದದಲ್ಲಿ ಹೊಸ ಮಂದಹಾಸಕ್ಕೆ ಕಾರಣವಾಗಿದೆ. ರಾಷ್ಟ್ರಮಟ್ಟದಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಶಾಲಾ ಆವರಣದಲ್ಲಿ ಭರ್ಜರಿ ತರಬೇತಿ ನಡೀತಾ ಇದ್ದು, ಚೆಸ್ ಆಟದ ಕಲೆ, ಕೌಶಲ್ಯತೆ, ಎದುರಾಳಿಯ ಪಟ್ಟಿಗೆ ಪ್ರತಿಪೆಟ್ಟು ಇತ್ಯಾದಿ ವಿಚಾರಗಳ ತರಬೇತಿ ಕಾರ್ಯ ಜೋರಾಗಿ ಸಾಗ್ತಾ ಇದೆ. ಚೆಸ್ ತರಬೇತುದಾರರಾದ ಗೋಪಿನಾಥ್ ಮಾತನಾಡಿ, ಚೆಸ್ ಪಂದ್ಯಾವಳಿಗೆ ನಮ್ಮ ಜಿಲ್ಲೆಯ ಗ್ರಾಮದ ನಮ್ಮ ಶಾಲೆಯ ರಾಗಿಣಿ ಹಾಗೂ ಶಿವಕುಮಾರ್ ಆಯ್ಕೆ ಆಗಿರುವುದು ನಿಜಕ್ಕೂ ಖುಷಿ ತಂದಿದೆ. ನಾನು ನೀಡಿದ ತರಬೇತಿ ಪಡೆದು ವಿದ್ಯಾರ್ಥಿಗಳು ಸಾಧನೆಗೆ ಮುಂದಾಗಿದ್ದಾರೆ. ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡುವ ನಿರೀಕ್ಷೆ ಇದ್ದು, ಇದಕ್ಕಾಗಿ ಅಗತ್ಯ ತರಬೇತಿ ಮತ್ತು ಸಹಕಾರ ನೀಡುತ್ತಿರುವುದಾಗಿ ತಿಳಿಸಿ ವಿದ್ಯಾರ್ಥಿಗಳ ಸಾಧನೆಗೆ ಹರ್ಷ ವ್ಯಕ್ತಪಡಿಸಿದರು. ವಿದ್ಯಾರ್ಥಿಗಳಾದ ರಾಗಿಣಿ, ಶಿವಕುಮಾರ್ ಮಾತನಾಡಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಶಾಲೆಯ ಅಧ್ಯಾಪಕರು, ಅಧ್ಯಾಪಕಿಯರು, ಸಿಬ್ಬಂದಿಗಳು, ಗ್ರಾಮಸ್ಥರು, ವಿದ್ಯಾರ್ಥಿಗಳು ಅಭಿನಂದನೆ ತಿಳಿಸಿದರು. ನಿವಾಸಿ ಇಲ್ಲಿ ಒಂದು ಕಳಲೆ ಗ್ರಾಮದಲ್ಲಿ ಆಚಾರ್ಯ ಗುರುಕುಲ ಶಾಲೆ ಅಂತ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿ ನಡೆಸ್ತಾ ಇದ್ವಿ ಕಳೆದ 10-12 ವರ್ಷದಿಂದ. ನಮ್ಮಲ್ಲಿ ತರಬೇತಿಯಿಂದ ಪಡೆದಿರುವಂತಹ ವಿದ್ಯಾರ್ಥಿಗಳು, ನಾನು ಉಚಿತವಾಗಿ ಮಕ್ಕಳಿಗೆ ಚೆಸ್ಸನ್ನು ಹೇಳ್ಕೊಡ್ತೀನಿ. ಕಳೆದ 25 ವರ್ಷಗಳ ಅನುಭವವನ್ನು ಹೊಂದಿದ್ದೀನಿ ಅಂತ ನಾನು ಹೇಳಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. 25 ವರ್ಷಗಳಿಂದ ಕಳಲೆ ಗ್ರಾಮದ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಉಚಿತವಾಗಿ ಚೆಸ್ಸನ್ನು ಹೇಳ್ಕೊಟ್ಟಿದ್ದೀನಿ. ನನ್ನಲ್ಲಿ ತರಬೇತಿ ಪಡೆದಂತಹ ಮಕ್ಕಳು ರಾಜ್ಯ ಮತ್ತು ರಾಷ್ಟ್ರಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಹೋಗಿದ್ದಾರೆ ಅನ್ನೋ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಕ್ಕಳಲ್ಲಿ ಪ್ರತಿಭಾವಂತರಿದ್ದಾರೆ ನಮ್ಮ ಮಕ್ಕಳು, ಆದರೆ ಅವ್ರಿಗೆ ಅವಕಾಶಗಳು ಕಡಿಮೆ ಆಗಿದೆ. ನಗರ ಪ್ರದೇಶದ ಮಕ್ಕಳಿಗೆ ಹೋಲಿಕೆ ಮಾಡಿದಾಗ ನಮ್ಮ ಮಕ್ಕಳು ತುಂಬ ಪ್ರತಿಭಾವಂತರಿದ್ದಾರೆ. ಅಂದರೆ ನಗರ ಪ್ರದೇಶದ ಮಕ್ಕಳಿಗೆ ಏನಪ್ಪ ಅನುಕೂಲಗಳು ಸಿಗುತ್ತೆ ಅಂದರೆ, ಅವರು ಓಪನ್ ಟೂರ್ನಮೆಂಟ್ಗಳನ್ನು ಆಡ್ತಾರೆ. ಎಂಟ್ರಿ ಫೀಸ್ ಕೊಟ್ಟು ಅವ್ರ ಪೋಷಕರು ತುಂಬ ಆರ್ಥಿಕವಾಗಿ ಅನುಕೂಲವಾಗಿರ್ತಾರೆ. ನಮ್ಮ ಮಕ್ಕಳೆಲ್ಲ ಕೃಷಿ ಕಾರ್ಮಿಕರು, ಕೂಲಿ ಕಾರ್ಮಿಕರ ಮಕ್ಕಳು ಬುದ್ಧಿವಂತರಿದ್ದಾರೆ. ಅವರು ಆ ಥರ ಎಂಟ್ರಿ ಫೀಸ್ ಕೊಟ್ಟು ಆ ಥರ ಟೂರ್ನಮೆಂಟ್ಗಳು ಆಡುವಂಥ ಅವಕಾಶ ಮಕ್ಕಳಲ್ಲಿ ಇಲ್ಲ. ಆದರೂ ಕೂಡ ನನ್ನಲ್ಲಿರುವಂತಹ ತರಬೇತಿ ನನ್ನಲ್ಲಿ ಏನು ತಿಳುವಳಿಕೆ ಜ್ಞಾನ ಇದೆಯೋ ಚೆಸ್ಸಿನ ಬಗ್ಗೆ, ಅದನ್ನು ಕೂಡ ಕ್ರೋಢೀಕರಿಸಿ ಅದರ ಮೆಟೀರಿಯಲ್ಸ್ಗಳು ಏನಿದೆಯೋ ಅದನ್ನೆಲ್ಲ ಆನ್ಲೈನಲ್ಲೆಲ್ಲ ಅದನ್ನು ತೊಗೊಂಡು ಮಕ್ಕಳಿಗೆ ಹೆಚ್ಚಿನ ತರಬೇತಿಯನ್ನು ಕೊಟ್ಟು ಯಾವುದೇ ಥರವಾದಂತಹ ಹೆದರಿಕೆಗಳಿಲ್ಲದೇ ಧೈರ್ಯವಾಗಿ ಈ ಚೆಸ್ಸನ್ನು ಆಡಿ ಅಂತ ನಾನು ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀನಿ. ಜೊತೆಗೆ ಇದು ಶ್ರೀಮಂತರ ಆಟ, ಚದುರಂಗ ಆಡಿ ಚತುರರಾಗಿ ಅಂತ ಎಲ್ಲ ಹೇಳ್ತಾರೆ, ಆದರೆ ಇದು ಇವತ್ತಿನ ದಿನಗಳಲ್ಲಿ ಏನಾಗಿದೆ, ಶ್ರೀಮಂತರ ಆಟ ಅಂತ ಒಂದು ಹೆಸರು. ಹಾಗಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಇದು ಗಗನಕುಸುಮ ಅಂತಲೇ ಹೇಳ್ಬೋದು. ತುಂಬ ಕಷ್ಟ, ಫೀಸ್ ಕೊಟ್ಟು ಪಾಪ ಪೋಷಕರಿಗೆ ಶಾಲಾ ಶುಲ್ಕವನ್ನು ಭರಿಸೋದೇ ಕಷ್ಟ. ಅಂಥದ್ರಲ್ಲಿ ಚೆಸ್ ಆಡೋಕ್ಕೆ ಹೋಗಿ ಎಂಟ್ರಿ ಫೀ ಕೊಟ್ಟು ಇವರು ಚೆಸ್ ಆಡಿಸ್ತೀನಿ ಅನ್ನೋದು ತುಂಬ ಕಷ್ಟ ಆಗುತ್ತೆ. ಆದರೂ ಕೂಡ ಅದನ್ನೆಲ್ಲ ನಾನು ಗಮನಿಸಿ, ಈ ಮಕ್ಕಳು ಬುದ್ಧಿವಂತರಿದ್ದಾರೆ ಅಂತ ಗಮನಿಸಿ ನಾನು ಇವರಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ಮತ್ತು ಆ ಕ್ರೀಡೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಟೆಕ್ನಿಕ್ಗಳನ್ನು ಹೇಳಿಕೊಟ್ಟು ಇವರನ್ನು ಟೂರ್ನಮೆಂಟ್ಗಳಿಗೆ ಅಣಿಗೊಳಿಸಿ ನಾನು ಇವರನ್ನು ಕರ್ಕೊಂಡೋಗಿದ್ದೀನಿ. ನಮ್ಮ ಶಾಲೆಯಲ್ಲಿ 8ನೇ ತರಗತಿಯಲ್ಲಿ ಓದ್ತಿದ್ದಂಥ ಇಬ್ಬರು ಮಕ್ಕಳು ಕಳೆದ 10 ದಿನಗಳ ಹಿಂದೆ ನಡೆದಂತಹ ಆದಿಚುಂಚನಗಿರಿ ಕ್ಷೇತ್ರದಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಚೆಸ್ ಪಂದ್ಯಾವಳಿಯಲ್ಲಿ ಅಭೂತಪೂರ್ವವಾದಂತಹ ಯಶಸ್ಸನ್ನು ಗಳಿಸಿ ಸಾಧನೆಯನ್ನು ಮಾಡಿದ್ದಾರೆ. ಬಹಳ ಸಂತೋಷ ಆಯಿತು. ಮುಖ್ಯವಾಗಿ ರಾಜ್ಯ ಮಟ್ಟದ ಸ್ಪರ್ಧೆಗೆ ನಮ್ಮ ಶಾಲೆಯಿಂದ 8 ಮಕ್ಕಳು ಆಯ್ಕೆಯಾಗಿದ್ದರು. ಅವರ ಹೆಸರುಗಳು ಏನು ಅಂದರೆ ರಾಗಿಣಿ, ಶೈಲಜಾ, ಮಾನ್ಯ ಮತ್ತು ರಚಿತಾ, ಈ 4 ಹೆಣ್ಣುಮಕ್ಕಳು. ಹಾಗೆಯೇ 4 ಬಾಯ್ಸಲ್ಲಿ ನಾವು ನೋಡೋದಾದರೆ ಶಿವಕುಮಾರ್, ಅಕ್ಷಯ್ ಕುಮಾರ್, ತೇಜಸ್ ಮತ್ತು ಸೃಜನ್, ಈ 8 ಮಕ್ಕಳು ನಾವು ಕರ್ಕೊಂಡು ಹೋಗಿದ್ವಿ ಆದಿಚುಂಚನಗಿರಿ ಕ್ಷೇತ್ರಕ್ಕೆ. ಉತ್ತಮವಾದಂತಹ ನಿರ್ವಹಣೆಯನ್ನು ಮಾಡಿದರು. ಅಲ್ಲಿ ಹೇಳಲೇಬೇಕಾಗಿಲ್ಲ, ಅಲ್ಲಿರುವಂತಹ ಸ್ವಾಮೀಜಿಗಳು ಈ ಒಂದು
ಪಂದ್ಯಾವಳಿ ಆಯೋಜನೆಯನ್ನು ಅತ್ಯುತ್ತಮವಾಗಿ ಆಯೋಜನೆ ಮಾಡಿದರು. ಅಲ್ಲಿ ಊಟ ವಸತಿ ಎಲ್ಲವೂ ನಮಗೆ ಉಚಿತವಾಗಿ ಮಾಡಿಕೊಟ್ರು. ಜೊತೆಗೆ ಮಕ್ಕಳು ಕೂಡ ಯಾವ್ಯಾವ ಜಿಲ್ಲೆಯಿಂದ ಯಾವ್ಯಾವ ಆಟಗಾರರು ಬಂದಿದ್ದಾರೆ, ಯಾರ್ಯಾರ ರೇಟಿಂಗ್ ಎಷ್ಟೆಷ್ಟಿದೆ, ಇದೆಲ್ಲವನ್ನು ನೋಡಿದಾಗ ನಮ್ಮ ಮಕ್ಕಳಲ್ಲಿ ಸಣ್ಣ ಒಂದು ಅಳುಕು ಏನು ಅಂದರೆ, ಒಳ್ಳೆ ರೇಟೆಡ್ ಪ್ಲೇಯರ್ ಇದ್ದರೆ ಅವರು ತುಂಬ ಚೆನ್ನಾಗಿ ಆಡ್ತಾರೆ, ನಾವು ಆಡೋದಿಲ್ಲ ಅನ್ನೋದೊಂದು ಅವ್ರ ಮನಸ್ಸಿನಲ್ಲಿ ಆತಂಕ ಆಯಿತು. ಆತಂಕವನ್ನು ನಾನು ಕೂಡ ಅವರಿಗೆ ಬಹಳಷ್ಟು ಹೇಳುವ ಮುಖಾಂತರ, ಅವರಿಗೆ ಪ್ರೋತ್ಸಾಹ ಕೊಡುವ ಮುಖಾಂತರ ಆತಂಕವನ್ನು ದೂರ ಮಾಡಿ ರಾಜ್ಯ ಮಟ್ಟದ ಚೆಸ್ ಪಂದ್ಯಾವಳಿಯಲ್ಲಿ ಕ್ಷಣ ಕ್ಷಣಕ್ಕೂ ರೋಚಕವಾದಂತಹ ತಿರುವುಗಳನ್ನು ತೊಗೊತಾ ಇತ್ತು. ಪ್ರತಿಯೊಂದು ಸುತ್ತುಗಳಲ್ಲೂ ರೋಚಕವಾದ ತಿರುಗಳನ್ನು ಮಕ್ಕಳು ತೊಗೊತಾ ಇದ್ರು ಕೂಡ ಅವ್ರಿಗೆ ಯಾವುದೇ ಥರವಾದ ಎದೆಗೊಂದದೆ ಹೆದರಿಕೊಳ್ಳದೇ ಆಟದಲ್ಲಿ ಯಶಸ್ಸನ್ನು ಗಳಿಸಿ ಅಂತ ನಾನು ಪ್ರೋತ್ಸಾಹ ಮಾಡಿದ್ದರಿಂದ ಆ ಮಕ್ಕಳು ಇವತ್ತು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಆಯ್ಕೆಯಾಗಿರುವಂತಹ ಮಕ್ಕಳು ಮುಂಬರುವ ಜನವರಿ ತಿಂಗಳ 12ನೇ ತಾರೀಕಿಂದ 18ನೇ ತಾರೀಕುವರೆಗೂ ಜಾರ್ಖಂಡ್ ರಾಜ್ಯದ ರಾಂಚಿ ನಗರದಲ್ಲಿ ಈ ಒಂದು ರಾಷ್ಟ್ರಮಟ್ಟದ ಪಂದ್ಯ ಆಯೋಜನೆ ಆಗ್ತಾ ಇದೆ. ಅದಕ್ಕೆ ಕರ್ನಾಟಕವನ್ನು ನಮ್ಮ ಶಾಲೆಯ ಮಕ್ಕಳು ಪ್ರತಿನಿಧಿಸ್ತಾ ಇದ್ದಾರೆ. ಒಂದು ಸಂತೋಷದ ಸುದ್ದಿ ಏನು ಅಂದರೆ, ಈ ಮಕ್ಕಳು ಈ ಮಟ್ಟದ ಒಂದು ಯಶಸ್ಸನ್ನು ಗಳಿಸಿರೋದ್ರಿಂದ ವೈಯಕ್ತಿಕವಾಗಿ ನಾನು ಆ ಮಕ್ಕಳನ್ನು ವಿಮಾನ ಪ್ರಯಾಣದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಮಕ್ಕಳಿಗೂ ಹೊಸ ಅನುಭವ ಅಂತ ನಾನು ಭಾವಿಸ್ತೀನಿ. ಗ್ರಾಮೀಣ ಪ್ರದೇಶದ ಈ ಮಕ್ಕಳನ್ನು ನಾನು ಬೆಂಗಳೂರಿಂದ ರಾಂಚಿಗೆ ಹೋಗು ಬರುವಂತಹ ವಿಮಾನ ಸೌಲಭ್ಯವನ್ನು ನಾನು ಸ್ವಂತ ಖರ್ಚಿನಲ್ಲಿ ನಾನು ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಬಹಳ ಸಂತೋಷದ ವಿಷಯ ಅಂತ ಹೇಳೋಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಮುಂಚೆ ನಾನು ವಿದ್ಯಾರ್ಥಿ ಆಗಿದ್ದಾಗ 8, 9, 10ನೇ ತರಗತಿಯಲ್ಲಿದ್ದಾಗ ನ್ಯಾಷನಲ್ ಲೆವೆಲ್ಗೆ ಆಯ್ಕೆಯಾಗಿದ್ದೆ ಚೆಸ್ ಟೂರ್ನಮೆಂಟಿಂದ. ನಾನು ಅದಕ್ಕೆ ಗೋಪಿನಾಥ್ ಸರ್ಗೆ ಚಿರಋಣಿಯಾಗಿರ್ತೀನಿ. ಮತ್ತು ಫ್ರೀಯಾಗಿ ಹೇಳ್ಕೊಡೋದ್ರಿಂದ ತುಂಬ ಉಪಯೋಗ ಆಗಿದೆ. ಫ್ರೀ ಮೆರಿಟ್ ಸೀಟ್ ಕೂಡ ಸಿಕ್ಕಿದೆ ನನಗೆ BScಲಿ. ಮತ್ತು ನಮ್ಮ ಸ್ಟೂಡೆಂಟ್ಸ್ಗಳು ಈಗ ನ್ಯಾಷನಲ್ ಲೆವೆಲ್ಗೆ ಆಯ್ಕೆಯಾಗಿದ್ದಾರೆ. ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮುಂದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಹೆಸರು ಮಾಡಲಿ ಅಂತ ಆಶಿಸ್ತೀನಿ. ನನ್ನ ಹೆಸರು ರಾಗಿಣಿ ಆರ್ ಅಂತ. ಆಚಾರ್ಯ ಗುರುಕುಲ ವಿದ್ಯಾಪೀಠ ಎಂಬ ಶಾಲೆಯಲ್ಲಿ 8ನೇ ತರಗತಿಯನ್ನು ಓದ್ತಾ ಇದ್ದೀನಿ. ಕಳೆದ 2 ವರ್ಷದಿಂದ ತುಂಬ ಪ್ರಾಕ್ಟೀಸ್ ಮಾಡಿಸಿ ಸಿಸ್ಟಮ್ ಕೊಟ್ಟು ನಮಗೆಲ್ಲ ಹೆಲ್ಪ್ ಮಾಡಿರೋಂಥ ಗೋಪಿನಾಥ್ ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಟೈಮ್ ಕೂಡ ಹಾಫ್ ಪಾಯಿಂಟಲ್ಲಿ ಮಿಸ್ ಆಯಿತು, ಅದಕ್ಕೆ ತುಂಬ ಬೇಜಾರಾಗಿತ್ತು. ಅವ್ರು ಹೇಳಿದ್ದು ಒಂದೇ ಮಾತು, ನೆಕ್ಸ್ಟ್ ಟೈಮ್ ನೀನು ಹಾಗೆ ಆಗ್ತೀಯಾ ಅಂತ ಹೇಳಿದ್ರು. ಆ ಮಾತು ನನಗೆ ತುಂಬ ಪ್ರೋತ್ಸಾಹ ಕೊಡ್ತು. ಮತ್ತು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಇಲ್ಲೆಲ್ಲ ತುಂಬ ಚೆನ್ನಾಗಿ ಆಡ್ತೀಯ ಅಂತ ಪ್ರೋತ್ಸಾಹ ನೀಡಿದರು. ಅಲ್ಲಿ ಬರೋ ಪ್ರತಿಯೊಬ್ಬರ ರೇಟೆಡ್ಸ್ ಟೂರ್ನಮೆಂಟು ಕೂಡ ತಮ್ಮ ಕಾಸು ಕೊಟ್ಟು ಅಲ್ಲಿ ಕಲ್ತಿರ್ತಾರೆ. 1 or 2 ಅವರ್ಸ್ಗೆಲ್ಲ 1000 ಮೇಲೆ ಫೀಸ್ ಕೇಳ್ತಾರೆ. ಬಟ್ ಇಲ್ಲಿ ಫ್ರೀ ಕೋಚಿಂದ ನಮಗೆ ಪ್ರಾಕ್ಟೀಸ್ ಮಾಡಿಸ್ತಿದ್ದಾರೆ. ಪ್ರತಿದಿನ ಕೂಡ ನೀವು ಆಡಿ ಅಲ್ಲಿ ಗೆಲ್ತೀರಾ ಅಂತ ಹೇಳಿ ಪ್ರತಿಯೊಂದು ಮಾತುಗಳನ್ನು ಪ್ರೋತ್ಸಾಹದಿಂದ ಹೇಳ್ತಾರೆ. ನಮಗೆಲ್ಲ ಫ್ರೀಯಾಗಿ ಹೇಳ್ಕೊಡ್ತಿದ್ದಾರೆ. ಅದಕ್ಕೋಸ್ಕರ ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೆಕ್ಸ್ಟ್ ಟೈಮ್ ಆದಿಚುಂಚನಗಿರಿಯಲ್ಲಿ ನಡೆದಂತಹ ಚೆಸ್ ಟೂರ್ನಮೆಂಟಲ್ಲಿ ವಿನ್ ಆಗಿ ನೆಕ್ಸ್ಟ್ ಜಾರ್ಖಂಡ್ ರಾಂಚಿ ಎಂಬ ಸಿಟಿಯಲ್ಲಿ ನ್ಯಾಷನಲ್ ಲೆವೆಲ್ನ ಕರ್ನಾಟಕದಿಂದ ಆಡೋಕ್ಕೆ ಹೋಗ್ತಾ ಇದ್ದೀವಿ. ಅವರು ಕೂಡ ಫ್ಲೈಟಲ್ಲಿ ನಮಗೆ ಟಿಕೆಟ್ ಬುಕ್ ಮಾಡಿಸಿದ್ದಾರೆ. ಅದು ನಮಗೂ ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು, ಒಂದು ಅಡ್ವೆಂಚರ್ ಅಂತಲೇ ಹೇಳ್ಬೋದು.
ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.